ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನಲ್. ಇವತ್ತು ನಾನು ಸೂಜಿ ದಾರನ ಬಳಸ್ಕೊಂಡು ಯಾವ ರೀತಿ ಓವರ್ಲಾಕ್ ಮಾಡೋದನ್ನು ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಓವರ್ಲಾಕ್ ಮಷಿನ್ ಇಲ್ಲದೇ ಸೂಜಿ ದಾರನ ಬಳಸ್ಕೊಂಡು ಯಾವ ರೀತಿಯಾಗಿ ಓವರ್ಲಾಕನ್ನು ಮಾಡ್ಬೋದು ಅಂದರೆ ಶಾಪಲ್ಲೆಲ್ಲ ಸ್ಟಿಚ್ ಮಾಡೋರ ಹತ್ರ ಓವರ್ಲಾಕ್ ಇರುತ್ತೆ. ಹಾಗೆ ಮನೆಯಲ್ಲಿ ಸ್ಟಿಚ್ ಮಾಡೋರು ಅಥವಾ ಸಣ್ಣ ಶಾಪಲ್ಲಿ ಸ್ವಲ್ಪನೇ ಬಟ್ಟೆ ಸ್ಟಿಚ್ ಮಾಡ್ತಾರಂಥವ್ರ ಹತ್ರ ಓವರ್ಲಾಕ್ ಇರೋದಿಲ್ಲಲ್ಲ, ಆವಾಗ ಅವರು ಕಾಸ್ಟ್ಲಿ ಸೀರೆ ಬಂದವಾಗ ಕೆಲವೊಂದು ಕಸ್ಟಮರ್ಗೆ ಓವರ್ಲಾಕನ್ನು ಕೇಳ್ತಾರೆ. ಆವಾಗ ನಾವು ಯಾವ ರೀತಿಯಾಗಿ ಓವರ್ಲಾಕನ್ನು ಮಾಡಿಕೊಡ್ಬೋದು ನಾವು ಸೂಜಿ ದಾರನ ಬಳಸ್ಕೊಂಡು ಅನ್ನೋದನ್ನು ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ 2 ಎಳೆ ದಾರನ ತೆಗೆದುಕೊಂಡಿದ್ದೀನಿ. ನೀವು ಬೇಕಾದ್ರೆ ಸೇಮ್ ಕಲರ್ ಥ್ರೆಡ್ಡನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ವೈಟ್ ಕಲರ್ ಥ್ರೆಡ್ಡನ್ನು ಹಾಕ್ತಾ ಇದ್ದೀನಿ ನಿಮಗೆ ಕಾಣಿಸ್ಲಿಕ್ಕೋಸ್ಕರ. 2 ಎಳೆ ದಾರ ತೆಗೆದುಕೊಂಡು ಫಸ್ಟಿಗೆ ಒಂದು ನಾಟ್ ಹಾಕ್ಕೊಳ್ಬೇಕು. ಆ ನಂತರ ನೋಡಿ ಈ ಕಡೆ ಸೂಜಿ ಉಗಿಸ್ಕೊಂಡು ನೋಡಿ ಈ ರೀತಿ ಸೂಜಿ ಉಗಿಸ್ಬೇಕು. ಸೂಜಿ ದಾರನ ನಮ್ಮ ಎದುರುಗಡೆ ಹಾಕ್ಕೊಳ್ಬೇಕು. ಆನಂತರ 2 ಎಳೆ ಇದೆಯಲ್ಲ, ಆ 2 ಎಳೆಯಲ್ಲಿ ಒಂದು ಎಳೆನ ಬಿಡಿಸ್ಕೊಂಡು ಈ ರೀತಿ ಅದರ ಮಧ್ಯದಲ್ಲಿ ದಾರನ ಹಾಕಬೇಕಾಗತ್ತೆ. ಈ ರೀತಿಯಾಗಿ ಹಾಕಬೇಕು. ಮತ್ತು ದಾರನ ಒಂದೇ ಸಮನಾಗಿ ಇರೋ ಥರ ನೋಡ್ಕೊಳ್ಬೇಕು. ಮತ್ತು ದಾರನ ಗಟ್ಟಿಯಾಗಿ ಒಗಿಬಾರ್ದು. ತುಂಬ ಡೀಲಾಗಿ ಅಂದರೆ ಸ್ವಲ್ಪ ಸಡಲ್ಲಾಗಿ ಲೂಸ್ ಅನ್ನೋ ಥರ, ಅಂದರೆ ಜಾಸ್ತಿ ಲೂಸು ಅಲ್ಲ ಜಾಸ್ತಿ ಟೈಟು ಅಲ್ಲ, ಗಟ್ಟಿ ಹಿಡ್ದು ಒಗಿಬಾರ್ದು. ಸ್ವಲ್ಪ ಲೂಸ್ ಅನ್ನೋ ಥರನೇ ಅಂದರೆ ಮೀಡಿಯಮ್ ಆಗಿ ಹೊಲಿಬೇಕು. ಆವಾಗ ಓವರ್ಲಾಕ್ ಅನ್ನೋದು ನೀಟಾಗಿ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಕ್ವಲ್ ಆಗಿ ಒಂದೇ ಥರ ಬರೋ ಥರ ನೋಡಬೇಕು. ಗಟ್ಟಿಯಾಗಿ ಹಿಡಿದ್ಬಿಟ್ರೆ ಸ್ವಲ್ಪ ಅಷ್ಟೊಂದು ನೀಟಾಗಿ ಬರಲ್ಲ. ನೋಡಿ ಈ ರೀತಿ ನೀಟಾಗಿ ಒಂದೇ ಸಮನೆ ಒಂದೇ ಥರ ಬರೋ ಥರ ನೋಡಿಕೊಂಡು ಸ್ಟಿಚಿಂಗನ್ನು ಮಾಡಬೇಕಾಗತ್ತೆ. ನಿಮ್ಮ ಹತ್ರ ಓವರ್ಲಾಕ್ ಮಷಿನ್ ಇಲ್ಲ ಅಂದರೂ ಸಹ ನೀವು ಈ ರೀತಿಯಾಗಿ ಓವರ್ಲಾಕನ್ನು ಮಾಡಿಕೊಡ್ಬೋದಾಗುತ್ತೆ. ಕೆಲವೊಂದು ಕಸ್ಟಮರು ಓವರ್ಲಾಕ್ ಬೇಕು ಬಟ್ಟೆಗೆ ಅಂತಲೇ ಕೇಳ್ತಾರೆ. ಇದನ್ನು ಬ್ಲೌಸ್ನ ಎಂಡಿಗೆ ಒಂದೇ ಅಲ್ಲ, ಶೋಲ್ಡ್ರ್ ಜಾಯಿಂಟ್ ಮಾಡ್ತೀವಲ್ಲ ನಾವು, ಶೋಲ್ಡ್ರ್ ಜಾಯಿಂಟ್ ಹತ್ರ, ಆಮೇಲೆ ಸ್ಲೀವ್ಸ್ ಜಾಯಿಂಟ್ ಮಾಡ್ತೀವಲ್ಲ, ಸ್ಲೀವ್ಸ್ ಜಾಯಿಂಟ್ ಹತ್ರನೂ ಸಹ ಈ ರೀತಿ ಲಾಕನ್ನು ಮಾಡ್ಬೋದು. ಇದು ಈ ಸಿಲ್ಕ್ ಸೀರೆ ಎಲ್ಲ ಬರುತ್ತಲ್ಲ, ತುಂಬ ಎಳೆ ಎಳೆ ಬಿಟ್ಕೊಳ್ತಾ ಇರುತ್ತೆ ಅಂಥ ಸೀರೆಗೆಲ್ಲ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ತುಂಬ ದಾರ ಬಿಟ್ಕೊಳ್ಳೋ ಥರ ಇರುತ್ತೆ. ಕೆಲವೊಂದು ಸೀರೆ ಅಂತೂ ತುಂಬ ಒಡಿತಾ ಇರುತ್ತಲ್ಲ, ಅಂಥ ಸೀರೆಗೆಲ್ಲ ಇದು ಓವರ್ಲಾಕ್ ಮಾಡಿದರೆ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ಮಾಡಬೇಕು. ಏನಿಲ್ಲ, ಮೊದಲಿಗೆ ಸೂಜಿನ ಈ ರೀತಿ ಇನ್ನೊಮ್ಮೆ ತೋರಿಸ್ತೀನಿ ನೋಡಿ. ಸೂಜಿ ದಾರನ ಎದುರುಗಡೆ ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಎದುರುಗಡೆ ಬಿಟ್ಕೊಂಡು ಈ ಥರ ಸೂಜಿನ ಉಗಿಸ್ಬೇಕು. ಆ ನಂತರ 2 ಎಳೆ ಇದೆಯಲ್ಲ, ಆ 2 ಎಳೆಯಲ್ಲಿ ಭಾಗ ಮಾಡ್ಕೊಳ್ಬೇಕು. 1 ಎಳೆ ಅಂದರೆ ಮಧ್ಯದಲ್ಲಿ ಬರೋ ಥರ ನೋಡಿ ಈ ರೀತಿ ಸ್ವಲ್ಪ ಸಡಿಲಾಗಿ ಒಗಿಬೇಕು. ಇದೇ ಥರ ನಾವು ಫುಲ್ ಬ್ಲೌಸ್ ಎಂಡಿಗೂ ಸ್ಟಿಚ್ ಮಾಡಬೇಕು. ತುಂಬ ನೀಟಾಗಿ ಬರುತ್ತೆ, ತುಂಬ ಚೆನ್ನಾಗೂ ಕಾಣಿಸುತ್ತೆ. ಮತ್ತು ಬ್ಲೌಸೆಲ್ಲ ದಾರ ಬಿಟ್ಕೊಂಡು ಥರನೂ ಆಗೋದಿಲ್ಲ. ಈ ಓವರ್ಲಾಕ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಬ್ಲೌಸು ತುಂಬ ದಾರ ಬಿಟ್ಕೊಂಡು ಒಂದು ಸಲ ಯೂಸ್ ಮಾಡೋವರೆಗೂ ಚೆನ್ನಾಗಿರುತ್ತೆ. ಆನಂತರ ಸ್ವಲ್ಪ ದಾರ ಬಿಟ್ಕೊಂಡ ಥರ ಅನಿಸುತ್ತೆ. ಅಂಥ ಟೈಮಿಗೆ ನೀವು ಈ ರೀತಿಯಾಗಿ ಓವರ್ಲಾಕನ್ನು ಮಾಡಿಕೊಡ್ಬೋದು. 1-2 ಸಲ ಮಾಡುವವರೆಗೂ ಸ್ವಲ್ಪ ಟೈಮ್ ಅಂತ ಅನಿಸುತ್ತೆ, ಅಂದರೆ ಸ್ವಲ್ಪ ನಿಧಾನ ಅಂತ ಅನಿಸುತ್ತೆ. ಯಾಕಂದರೆ ನಾವು ಕೈಯಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ. ಮಷೀನಲ್ಲಿ ಮಾಡೋದು ತುಂಬ ಫಾಸ್ಟಾಗಿ ಆಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾವು ಮಷೀನಲ್ಲೇ ಯಾವ ರೀತಿಯಾಗಿ ಓವರ್ಲಾಕ್ ಅಂದರೆ ನಾವು ನಾರ್ಮಲ್ ಸ್ಟಿಚಿಂಗ್ ಮಾಡೋ ಮಷೀನನ್ನೇ ಯಾವ ರೀತಿ ಓವರ್ಲಾಕನ್ನು ನಾವು ಮಾಡ್ಕೊಳ್ಬೋದು. ನಾನು ಕೆಲವೊಂದು ಸಲ ಆ ರೀತಿಯೂ ಸಹ ಮಾಡ್ತೀನಿ. ಕಾಸ್ಟ್ಲಿ ಸೀರೆ ಎಲ್ಲ ಇದ್ದಾಗ ಅದೇ ಥರನೂ ಸಹ ಮಾಡ್ತೀನಿ. ಇನ್ನೊಮ್ಮೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿ ನಾವು ಮಾಡ್ಕೊಳ್ಬೋದು ಅದನ್ನು ಅನ್ನೋದನ್ನು. ಈಗ ಕೈಯಿಂದ ಮಾಡೋದಾದ್ರೆ ಈ ರೀತಿ ಸೂಜಿ ದಾರನ ಬಳಸ್ಕೊಂಡು ತುಂಬ ಈಸಿಯಾಗಿ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ಯಾವ ರೀತಿ ವಿಡಿಯೋಗಳು ಬೇಕು ಅನ್ನೋದನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. 40 ಸೈಜ್ ಬ್ಲೌಸ್ ಅಳತೆಯನ್ನು ಕೇಳಿದ್ರಿ, ಖಂಡಿತ ನಾನು ಕಟಿಂಗ್ ಮಾಡಿ ತೋರಿಸ್ತೀನಿ. ಪೇಪರ್ ಕಟಿಂಗ್ ಮಾಡಿ ತೋರಿಸ್ತೀನಿ. ಈಗ 40 ಸೈಜ್ ಬ್ಲೌಸ್ ಕಟಿಂಗ್ ಮುಗಿದೋಗಿದೆ. ಹಾಗಾಗಿ ನೆಕ್ಸ್ಟ್ ನಿಮಗೆ ಪೇಪರ್ ಕಟಿಂಗ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ಈಗ ಅಳತೆ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಈ ರೀತಿ ಆಗಿ ನೋಡಿ ತುಂಬ ನೀಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಬ್ಲೌಸನ್ನು ಫಿಟ್ಟಿಂಗ್ ಆದ ನಂತರ ಲಾಸ್ಟ್ ಎಂಡಿಗೆ ಒಂದು ಸ್ಟಿಚ್ ಹಾಕ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡು ಈ ರೀತಿಯಾಗಿ ನಾನು ಒಂದು ಚೂರೂ ಫಾಸ್ಟ್ ಫಾರ್ವರ್ಡ್ ಮಾಡಿಲ್ಲ. ನಾನು ಹೇಗೆ ಸ್ಟಿಚ್ ಮಾಡಿದ್ದೀನೋ ಹಾಗೆಯೇ ಹಾಕಿದ್ದೀನಿ. ಸ್ವಲ್ಪ ನಿಧಾನ ಆಗತ್ತೆ ಇದು. ಹೊಲಿತಾ ಪ್ರಾಕ್ಟೀಸ್ ಆದ ನಂತರ ಫಾಸ್ಟಾಗಿ ಸಹ ಆಗುತ್ತೆ. ಆದರೆ ಓವರ್ಲಾಕ್ ಇಲ್ಲ ಅಂದರೆ ಈ ರೀತಿ ಮಾಡ್ಕೊಳ್ಬೋದು ನಾವು.
ಯಾವುದೇ ಬಟ್ಟೆ ಎಳೆ ಬಿಟ್ಕೊಳ್ಳೋದು ಅದೆಲ್ಲ ಆಗೋದಿಲ್ಲ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಫೈನಲಾಗಿ. ನೋಡಿ ಈ ಕಡೆ ಈ ಥರ ಕಾಣಿಸುತ್ತೆ. ಒಂದೇ ಸಮನಾಗಿ ಬರಬೇಕು ನೀಟಾಗಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.